Hello fitness freaks, welcome back to the channel. So ಇವತ್ತಿನ ವಿಡಿಯೋ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಅಂತಾನೆ ಹೇಳ್ತೀನಿ. ಯೂಶುವಲ್ ಆಗಿ ನಾನು ಈ ತರ ವಿಡಿಯೋಸ್ ಗಳನ್ನ ಮಾಡಲ್ಲ. ಇದರಲ್ಲಿ ಯಾವುದೇ ರೀತಿ ಕ್ರಿಟಿಸಿಸಮ್ ಇಲ್ಲ, ಅವ್ರಿಗೆ ಹೇಟ್ ಇಲ್ಲ. ಜಸ್ಟ್ ಇದನ್ನ ಎಜುಕೇಶನಲ್ ಪರ್ಪಸ್ ಆಗಿ ನೋಡಿ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ನೋಡಿ. ನಂತರನೇ ಪಾಸಿಟಿವ್ ಬರುತ್ತೆ. ಅದಾದ್ಮೇಲೆ ನಾನು ಯಾವ ಸ್ಟೆರಾಯ್ಡ್ಸ್ ಯೂಸ್ ಮಾಡಿಲ್ಲ, ಏನು ಮಾಡಿಲ್ಲ. ಈ ರಿಪೋರ್ಟ್ ಒಂದು ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂತ ಹೇಳಿದ್ರೆ ಅವರು ಸ್ಟೆರಾಯ್ಡ್ ತಗೊಂಡಿಲ್ಲ, ಬಟ್ ಆದ್ರೂ ಕೂಡ ಬ್ಯಾನ್ ಆಗಿದ್ದಾರೆ. ಏನಕ್ಕೆ ಬ್ಯಾನ್ ಆಗಿದೆ ಅಂತ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಸೊ ಬಿಫೋರ್ ಗೋಯಿಂಗ್ ಟು ದ ವಿಡಿಯೋ, ಲೆಟ್ಸ್ ರೋಲ್ ದ ಇಂಟ್ರೋ. I love the chase and the hunt, and I set the pace when I'm running. I always take what I want and I always give it 100. Don't need a bank, no I'm funded. Play the game like it's nothing. I'm always thankful for something. Don't take for granted, stay humble. Now wake up, it's time to look at the enemy. ಜಾಸ್ತಿ ಮಾತಾಡದೆ ಕ್ವಿಕ್ ಆಗಿ ಈ ವಿಡಿಯೋನ ಮುಗಿಸ್ತೀನಿ. ಫಸ್ಟ್ ಇವ್ರ ರಿಪೋರ್ಟ್ ಅಲ್ಲಿ ಸ್ಟಿರಾಯ್ಡ್ ಸೆಕ್ಷನ್ ರಿಯಾಲಿಟಿ ನೋಡೋದಾದ್ರೆ ಟೆಸ್ಟೋಸ್ಟೋನ್ ಅನ್ನೋದು ನಾರ್ಮಲ್ ರೇಂಜ್ ಅಲ್ಲಿ ಇದೆ. IRMS ನಲ್ಲಿ ಬ್ಲಡ್ ಕನ್ಫರ್ಮ್ ಆಗಿಲ್ಲ, ಅಂದ್ರೆ ಸ್ಟಿರಾಯ್ಡ್ ಅಬ್ಯೂಸ್ ಪ್ರೂವ್ ಆಗಿಲ್ಲ ಅಂತ. ಆದ್ರೆ THC ಪಾಸಿಟಿವ್ ಆಗಿದೆ. ಸೊ ಹಾಗಂದ್ರೆ ಏನು ಅಂತ ಹೇಳಿದ್ರೆ ಕೆನಬಿಸ್ ಗಾಂಜಾ ಇರುವಂತ ಪದಾರ್ಥ ಅಂತ ಆಗ್ಬೋದು. ಜನ ಅನ್ಕೊಳ್ತಾರೆ ಗಾಂಜಾ ಅನ್ನೋದು ಗಿಡದಿಂದ ಬರೋದು, ಹಾಗಾದ್ರೆ ಅದು ನ್ಯಾಚುರಲ್ ಅಲ್ವಾ ಅಂತ. ಸೊ ನ್ಯಾಚುರಲ್ ಫೆಡರೇಷನ್ ಗಳ ಪ್ರಕಾರ ಈ ಐಸೆನ್ ಆಗ್ಬೋದು, INB ಆಗ್ಬೋದು, ಇದ್ರ ಪ್ರಕಾರ ಸ್ಟಿರಾಯ್ಡ್ಸ್ ಆಗ್ಬೋದು, THC ಆಗ್ಬೋದು, ಕೆನಾಬಿಸಸ್ ಆಗ್ಬೋದು, SRMS ಆಗ್ಬೋದು, ಇವೆಲ್ಲ ನಿಷೇಧಿತ. ಸೊ ನ್ಯಾಚುರಲ್ ಅಂತ ಹೇಳ್ಕೊಂಡು ಸ್ಟೇಜ್ ಮೇಲೆ ನಿಂತಿದ್ರೆ ಲ್ಯಾಬ್ ರಿಪೋರ್ಟ್ ಗಳಲ್ಲಿ ಕೊನೆ ತರ ಈ ತರದ್ದೇ ಬಂದ್ಬಿಡುತ್ತೆ. ಸ್ಪೋರ್ಟ್ಸ್ ಅಲ್ಲಿ ನ್ಯಾಚುರಲ್ ಅಂತ ಹೇಳಿದ್ರೆ ಯಾವುದೇ ರೀತಿ ಡ್ರಗ್ಸ್ ಬೇಡ, SRMS ಬೇಡ, ಕೆನಾಬಿಸಸ್ ಬೇಡ, THC ಬೇಡ. ಫೆಡರೇಷನ್ ಅಲ್ಲಿ ಸಿಂಪಲ್ ರೂಲ್ಸ್ ಅಂತ ಹೇಳಿದ್ರೆ ಬಾಡಿ ಕ್ಲೀನ್ ಆಗಿರ್ಬೇಕು ಅಂತ ಎಲ್ಲ ಎಕ್ಸ್ಕ್ಯೂಸ್ ಆಗೋದಿಲ್ಲ. ಅಂಡ್ ರೂಲ್ಸ್ ಅಲ್ಲಿ ಬ್ಯಾನ್ ಅಂತ ಹೇಳಿದ್ರೆ ಬ್ಯಾನ್ ಇರುತ್ತೆ. ಬಟ್ ಇವಾಗ ಹೇಗಾಗಿದೆ ಅಂತ ಹೇಳಿದ್ರೆ ನ್ಯಾಚುರಲ್ ಫೆಡರೇಷನ್, ನೀವು ಹಿಂದೆ ಕೂಡ ಸುಮಾರು ಜನ ನೋಡಿರ್ತೀರ, ಯಾವ್ದೋ ಫೆಡರೇಷನ್ ಅಲ್ಲಿ ಬ್ಯಾನ್ ಆಗಿರ್ತಾರೆ, ಇನ್ನೊಂದು ಫೆಡರೇಷನ್ ಅಲ್ಲಿ ಅವ್ರಿಗೆ ಪ್ರೋ ಕಾರ್ಡ್ ಕೊಡ್ತಾರೆ. ಈ ತರದೆಲ್ಲ ನಡೆಯುತ್ತೆ. ಹಾನೆಸ್ಟಿ ಅನ್ನೋದು ನಿಜವಾಗ್ಲೂ ನಿಮ್ಗೆ ಗೊತ್ತಿದೆ. ಹಾಗಾಗಿ ಒಂದು ಮೆಸೇಜ್ ಹೇಳೋದಾದ್ರೆ, ಆಸ್ ಎ ಲೈಫ್ ಟೈಮ್ ನ್ಯಾಚುರಲ್ ಅಥ್ಲೀಟ್, ನಾನು ನ್ಯಾಚುರಲ್ ಆಗಿರೋದು. ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಅಂತ ಹೇಳಿದ್ರೆ ನನ್ನ ಪ್ರಕಾರ ಜಸ್ಟ್ ಒಂದು ಸ್ಟಿರಾಯ್ಡ್ ನ ಯೂಸ್ ಮಾಡೋದು ಅಂತ ಅಲ್ಲ, ಮಸಲ್ ಸೈಜ್ ಅಂತ ಅಲ್ಲ. ಇಟ್ಸ್ ಎ ಡಿಸಿಪ್ಲಿನ್ ಆಗ್ಬೋದು, ಆನೆಸ್ಟಿಯಿಂದ ಇರಬೇಕಾಗುತ್ತೆ, ಕಂಪ್ಲೀಟ್ ಆದ ಕ್ಲೀನ್ ಲೈಫ್ ಸ್ಟೈಲ್ ಬೇಕಾಗುತ್ತೆ. ಸೊ ಕಾಂಪಿಟೇಷನ್ ಹೋಗೋ ಮುಂಚೆ ಕಂಪ್ಲೀಟ್ ರೂಲ್ಸ್ ನೆಲ್ಲ ಓದಿ ತಿಳ್ಕೊಳ್ಳಿ, ಇಂಪ್ಲಿಮೆಂಟ್ಸ್ ನೆಲ್ಲ ವೆರಿಫೈ ಮಾಡಿ ತಗೊಳ್ಳಿ. ಅಂಡ್ ಯಾವುದೇ ರೀತಿ ಡ್ರಗ್ಸ್ ನ ತಗೊಂಡು ಒರಿಜಿನಲ್ ಆಗಿ ನ್ಯಾಚುರಲ್ ಆಗಿ ಬರೋ ಅಥ್ಲೇಟ್ಸ್ಗೆ ಚೀಟ್ ಅಂತೂ ನಿಮ್ಮಿಂದ ಆಗುತ್ತೆ ಈ ತರ ವಿಷಯಗಳಿಂದ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಿ ಸಿಂಪಲ್ ರೂಲ್ಸ್ ನ ಫಾಲೋ ಮಾಡೋದೇ ರಿಯಲ್ ಚಾಲೆಂಜ್ ಅಂತ ಹೇಳ್ತೀನಿ. ಕ್ಲೀನ್ ಅಥ್ಲೇಟ್ ಆಗಿ ಗೆಲ್ಲಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಪೀಸ್.